ಸಾಲು ನೆನಪು ಮಾಡಿಕೊಳ್ತೇನೆ. ಹೃದಯ ಹೃದಯ ಮಿಲನವಾಗಿ ಮೊದಲಬಹುದು ಧಾತ್ರಿ. ಯಾವತ್ತು ಹೃದಯ ಮೆದುಳು ಮಿಲನವಾದರೆ ಪ್ರಯೋಜನ ಇಲ್ಲ. ಅದು ಹೇಗೆ ಅನ್ನೋದಕ್ಕೆ ನಿಮಗೆ ಅರ್ಥ ಆಗಬೇಕಾದ್ರೆ, ಹೃದಯಪೂರ್ವಕವಾಗಿ ಹೆಂಡತಿಯನ್ನು ಕೈ ಹಿಡಿದು ಎದುರು ಮನೆಯವರ ಹತ್ರ ಹೋಗಿ ಮಾತಾಡಿ ಅಲ್ಲಿಂದ ವಾಪಸ್ ಬಂದ ಹೆಂಡತಿಗೆ ಸುಳ್ಳು ಹೇಳ್ತಾರಲ್ಲ, ಅದು ಮೆದುಳು. ಅದರಿಂದ ಹೃದಯ ಹೃದಯ ಮಿಲನವಾಗಿ ಮೊದಲಬಹುದು ಧಾತ್ರಿ. ನನ್ನ ಮತ್ತು ಪ್ರಸಾದ್ ಅವರ ಈ ಒಂದು ಸಂಬಂಧ ನನ್ನನ್ನು ತುಮಕೂರಿನ ಇವತ್ತು ನಿಮ್ಮ ಮುಂದೆ, ಅದು ನಮ್ಮ ಸಾಹಿತ್ಯ ಪರಿಷತ್ತಿನಲ್ಲಿ ವಿಜ್ಞಾನ ಬುದ್ಧಿ, ತತ್ವಜ್ಞಾನಿ ಮನಸ್ಸು, ಕವಿ ಹೃದಯವನ್ನು ಮೇಳೈಸಿಕೊಂಡಿರ್ತಕ್ಕಂಥ ರಮಾಕುಮಾರಿ ಅವರ ಮುಂದೆ ನನಗೆ ವೇದಿಕೆ ಹಂಚಿಕೊಳ್ಳೋದಕ್ಕೆ ಅವಕಾಶ ಇದೆ ಅಂತ ಹೇಳಿದರೆ, ನೇರವಾಗಿ ಹೇಳೋದಾದರೆ, ಮನೆ ಒಳಗೆ ಟಾಪ್ ಆಗಿದ್ದು ಚೆನ್ನಾಗಿ ದುಡಿದು ಹನಿ ಟ್ಯಾಪಲ್ಲಿ ಸಿಕ್ಕಿಯೂ ಕೂಡ ಸಿಕ್ಕಾಕೊಳ್ಳದೇ ಇರುವ ಮೂರ್ಖರನ್ನು ಆಯ್ಕೆ ಮಾಡಿದ್ದೀವಲ್ಲ, ನಾವು ಮೂರ್ಖರನ್ನು ಹೇಳಿದ್ವಿ. ಅಂಥವನ್ನೆಲ್ಲ ಮೂರ್ಖರನ್ನಾಗಿ ಮಾಡಬೇಕಿತ್ತು ನಾವು. ಅವ್ರನ್ನ ಗೂರ್ಖರನ್ನಾಗಿ ಮಾಡಿ ಅವ್ರನ್ನ ಆಯ್ಕೆ ಮಾಡಿ ನಾವು ಮೂರ್ಖರಾಗಿದ್ದೀವಲ್ಲ. ನಾವಿನ್ನೂ ಪ್ರಜಾಪ್ರಭುತ್ವದಲ್ಲಿ ಎಚ್ಚೆತ್ತುಕೊಳ್ಳದಲ್ಲೇ ಹೋದರೆ ನಮ್ಮ ದೇಶ, ನಮ್ಮ ಸಮಾಜ, ನಮ್ಮ ಸಂಸ್ಕೃತಿ, ನಮ್ಮ ಮನೆ, ನಮ್ಮ ಮಕ್ಕಳು ಯಾವುದೂ ಉಳಿಯೋದಿಲ್ಲ. ಅದನ್ನು ಉಳಿಸ್ಕೊಳ್ಳೋದಕ್ಕೆ, ಬೆಳೆಸ್ಕೊಳ್ಳೋದಕ್ಕಾದರೂ ನಾವು ಪ್ರಯತ್ನ ಏನು ಮಾಡಿಬಿಡ್ತಾರೆ. ಹಾಸ್ಯ ಅಂತ ಕೂಡಲೇ ಒಂದು ಬ್ರ್ಯಾಂಡ್, ಕಣ್ಣನ್ನು ನಗಿಸ್ತಾರೆ ಅಂತ. ನಾನು ನಗಿಸ್ತಿಲ್ಲ ಅಂತ ಇಟ್ಕೊಳ್ಳಿ, ಅವ್ರಿಗೆ ಹುಷಾರಿಲ್ಲಂತ ಇವತ್ತು ಅಂತ. ನನಗೆ ಮೊನ್ನೆ ದೇವಸ್ಥಾನದಲ್ಲಿ ಕೂತಾಗ ಬಂದ ಸಾಧಾರಣ ಎಲ್ಲರೂ ಹಾಗೆ ಮಾತಾಡೋದು. ಏನಂತ ಅಂದರೆ ಕಣ್ಣಮ್ಮ ಅಂತ, ಸ್ವಲ್ಪ ನಿಧಾನ, ನೀನು ಕಣ್ಣನ್ನು ಬಿಡೋದು ಮಾತಾಡಬೇಡ, ಕಣ್ಣನ್ನು ಮಾಮಂದ್ರಾಗಲ್ವಾ, ಎಲ್ಲೋ ನೀವು ನೋಡೋದಲ್ಲ ಸಂತೋಷ ಆಗ್ಬಿಡ್ತು. ಒಂದು ಆಯ್ತಪ್ಪ, ಹೃದಯಾಘಾತ ಆಗ್ಬೇಕು ನಿಮಗೆ, ಅವ್ರೇನು ಮಾಡಿಲ್ಲ, ಸ್ವಲ್ಪ ನಿಧಾನ, ಉದ್ವೇಗ ಯಾಕೆ ಇಲ್ಲ. ಇಲ್ಲ ಮತ್ತೊಂದು ವಿಷಯ ಹೇಳಬೇಕು ಅಂತಿದ್ದೆ. ಏನು, ಅವನ ಬಡ್ಡಿ ಮಗ ಅಲ್ಲ, ನನಗೇನು ಗೊತ್ತು ಅವ್ನು ಬಡ್ಡಿ ಕೊಟ್ಟನೋ ಇದು, ಏನು ಮಾಡಬೇಕು, ಅವನಿಗೆಲ್ಲ ಒಪ್ತೀನಿ, ಒಂದು ಗುಣ ಒಪ್ಪಲ್ಲ ಅಲ್ಲ. ನಾನು ಅವನು ಯಾವ್ಯಾವ ಏನೇನು ಒಪ್ತೀಯೋ ನನಗೆ ಯಾಕೆ, ನನ್ನ ಹತ್ರ ಹೇಳೋದು ಎಂಥದ್ದೇನಿದೆ. ಅವ್ನು ಯಾವುದು ಒಪ್ಪಲ್ಲ ಅಂತೀಯೋ ಅದನ್ನಾದರೂ ಹೇಳಿ ನೋಡೋಣ. ಅದು ಬೇರೆ ಏನಿಲ್ಲ ನಮ್ಮ, ಅವನು ಎಲ್ಲೇ ಹೋಗಲಿ, ಯಾವ ಕಾರ್ಯಕ್ರಮಕ್ಕೆ ಹೋಗಲಿ, ಅವನು ತನ್ನ ಹೆಂಡತಿನ ಬಿಟ್ಕೊಡಲ್ಲ. ಅದು ನಿನಗೆ ಯಾಕೆ ಬಿಟ್ಕೊಡ್ಬೇಕು ಅಂತ ಎಂಥ ವಿಚಿತ್ರ ಮಾತಾಡ್ತೀವಿ ನಾವು. ಇವನಿಗೆ ಬಿಟ್ಕೊಡೋಕ್ಕೋಸ್ಕರ ಹೆಂಡತಿನ ಮದುವೆ ಆಗಿರ್ತಾರೆ. ಅವನು ಪ್ರಕಾರ ನಾನು ಹಂಗೆ ಹೇಳಿಲ್ಲ, ನೀವು ಹೇಳಿದ್ದೆ ಹೆಂಗಲ್ವಾ, ಬರೀ ಮೊದಲೇ ರೆಕಾರ್ಡ್ ಮಾಡಿದ್ದೀನಿ. ಹೆಂಡತಿ ಮಾತ್ರ ಬಿಟ್ಕೊಡಲ್ಲ, ಅದು ಮಾತ್ರ ಬೇರೆ. ಹೆಂಡತಿ ಮಾತ್ರ ಬಿಟ್ಕೊಡಲ್ಲ, ಬೇಕಾದ್ರೆ ಬಿಟ್ಕೊಡ್ತಾನೆ. ಇನ್ನು ಹುಚ್ಚುಚ್ಚಾಗಿ ಮಾತಾಡ್ತೀವಿ. ಈ ಹುಚ್ಚುಚ್ಚುತ್ತಲೇ ನಮಗೊಂದು ಸತಿ ಹಾಸ್ಯವಾಗುತ್ತೆ. ಪ್ರಸಾದ ಸಮಾಧಾನ ಕೂತು ಬರೀತಾರೆ, ನಾನು ತಕ್ಷಣಕ್ಕೆ ಹೊಗಳ್ತೀನಿ. ಕೇಳಿದೆ ನೋಡಿ, ಈಗ ನೀವು ಕೂತಿರ್ತೀರಿ, ಬರ್ತೀರಿ, ನಾನು ಕೂತಿದ್ದೀನಿ, ನಾನು ಅನ್ಬೋದು, ಸೀದಾ ಬರ್ತಾರೆ. ಮಗಳನ್ನು ಕರ್ಕೊಂಡು ಬಂದಂಥವ್ರು ನಾನು ಕೂತಿದ್ರೆ, ಬಾರೆ ಕಣ್ಣಮ್ಮ ಇಲ್ಲೇ ಇದ್ದಾರೆ ಅಂದರೆ ಸಾಕು, ಬಾರೆ ಇನ್ನೂ ಕಣ್ಣಮ್ಮ ಇದ್ದಾರೆ ಹೋಗಲ್ಲ. ಇವಾಗ ನಾನು ಹಂಗೆ ಹೇಳಿಲ್ಲ ಅಂತ ಮತ್ತೆ ಹಂಗೆ ಹೇಳಿದ್ರಲ್ಲ. ಆಮೇಲೆ ಮುಂದೆ ಎಷ್ಟು ವಿಕೃತವಾಗಿ ಮಾತಾಡ್ತೀವಿ ಅಂದರೆ, ಅದು ಹೇಳಿದ್ರು ಬುದ್ಧಿ ಹೋಗ್ತಿದೆ ನಮಗೆ. ಬೇಗ ಬಾರೆ ಅಂದರು, ಬರ್ತಾರೆ ಬಿಡಿ ಬರಲಿ, ಇಲ್ಲ ಬೇಗ ಬಾ ಕಣ್ಣಮ್ಮನ ಎರಡು ತೆಗೆಯೋದು, ನಾ ತೆಗಿತೀನಿ ನಿಮಗೆ, ಇಲ್ಲ ನಮ್ಮನ್ನು ಎಲ್ಲಾದರೂ ತೆಗೆಯೋದು ಅವಳೆ. ಏನು ಅಪಪ್ರಮಿಷವಾಗಿ ಮಾತಾಡ್ತೀನಿ. ಎಷ್ಟು ಚೆನ್ನಾಗಿ ತೆಗಿತಾಳೆ ಗೊತ್ತಾಗಲ್ಲ, ಜಾಸ್ತಿ ಹೇಳಬೇಡಿ. ನಾನು ನಾಳೆ ಹೋಗಬೇಕು, ಹಾಸನಕ್ಕೆ ಹೋಗ್ತಾ ಶ್ರಮಬೇಡಕ್ಕೆ ಹೋಗ್ಬಿಟ್ಟು ಹೋಗ್ತೀನಿ. ಜನಕ್ಕೆ ಏನು ಮಾತಾಡಬೇಕು ರಮಾಕುಮಾರಿ ಅವರಿಗೆ, ಎಲ್ಲಿದ್ದೀವಿ, ಯಾವ ಭಾಷೆ ಮಾತಾಡ್ತಿದ್ದೀವಿ. ಒಂದು ಡಾಕ್ಟರ್ ಹತ್ರಕ್ಕೆ ಹೋದರೆ ಸ್ವಲ್ಪ ಧೈರ್ಯ ಮಾತಾಡಕ್ಕೆ ಬರೋದಿಲ್ಲಲ್ಲ, ಅದು ಇಂಗ್ಲೀಷ್ ಮೀಡಿಯಮ್ನಲ್ಲಿ ಮಾತಾಡ್ಬೇಕಾ. ಆ ಹುಡುಗನಿಗೆ ಬೇರೆ ಹೇಳ್ಕೊಟ್ರು, ಯು ಗೋ ಆ್ಯಂಡ್ ಯು ಎಕ್ಸ್ಪ್ರೆಸ್ ಯುವರ್ ಪೇನ್ ವಿತ್ ಇನ್ ಡೀಟೇಲ್ ಇನ್ ಫ್ರಂಟ್ ಆಫ್ ಡಾಕ್ಟರ್ ವಿತೌಟ್ ಹೆಸಿಟೇಷನ್. ಇಷ್ಟೊಂದು ಹೇಳಿ ಡೊನೇಷನ್ ಕೊಟ್ಟು ಅವನು ಹೋಗ್ಬಿಟ್ಟು, ಸರ್ ಇಫ್ ಯು ಡೋಂಟ್ ಮೈಂಡ್ ಟು ಬಿ ಫ್ರ್ಯಾಂಕ್ ವಿತ್ ಯು, ಐ ವಿಲ್ ಗ್ರೀಟ್ ಅಬೌಟ್ ಸರ್, ಇಟ್ಸ್ ಅ ಮಿರಾಕಲ್ ಆ್ಯಂಡ್ ಇಟ್ಸ್ ಅ ಹ್ಯಾಪನ್ ಆ್ಯಂಡ್ ವಿತ್ ಮೈ ಇಗ್ನೋರೆನ್ಸ್ ಔಟ್ ಗೋಯಿಂಗ್ ಕಾಲ್ ಸ್ಟಾರ್ಟ್ ಆಗಿದೆ ಸರ್. ಕನ್ನಡದಲ್ಲಿ ಹೇಳಿ ಟಿಕಾ ಹರ್ಕೊಂಡಿದೆ ಅಂತ. 4 ಅಕ್ಷರ ಪದಕ್ಕೆ 4,000 ರೂಪಾಯಿ ಟ್ಯೂಷನ್ ಫೀಸ್ ಕೊಟ್ಟು ಕನ್ನಡನೆಲ್ಲ ಹಾಳು ಮಾಡಿ ಅವನು ಮುಳೆಗಂಡ ತಟ್ಟಗೂ ಇರಲಿಲ್ಲ. ಅವರಂತಾರೆ, ಅಂಡ್ ದೆನ್ ಒನ್ ಮೋರ್ ಪ್ರಾಬ್ಲಮ್ ಸರ್ ಅಂದ. ವಾಟ್ ಇಸ್ ದಟ್? ಇನ್ ಬಿಟ್ವೀನ್ ರಿಂಗ್ ಟೋನ್ ಅಂದ. ಕೂಸೋನ ಕಲರ್ನಲ್ಲಿ ರಿಂಗ್ ಟೋನ್ ಅಲ್ಲಿ ಸುತ್ಕೊಂಡು ಹೋಗುತ್ತಾ, ರಾಕೆಟ್ ಹೋಗ್ಬೇಕು.
ಇರೋ ಭಾಷೆ ಮಾತಾಡೋದಕ್ಕೆ ನಮಗೆ ಕಿಸಿದಲ್ಲೇ ಇದ್ಮೇಲೆ ನಿಮ್ಮ ವಿದ್ಯಾವಂತರು ಅಂತ ಕರೆಯೋದು ಹೇಗೆ? ಕಣ್ಣಲ್ಲಿ ನಿಮ್ಮ ಟೆಂಪಲ್ ಡೋರ್ ಯಾವಾಗ ಓಪನ್ ಮಾಡ್ತೀರಾ? ನಾನು ಹೇಳಿದ ಸ್ನಾನ ಮಾಡೋಕ್ಕೆ ಹೋಗುವಾಗ ನಿಮ್ಮ ಟೆಂಪಲ್ ಡೋರ್ ಏನದು? ದೇವಸ್ಥಾನದ ಬಾಗಿ ಯಾವಾಗ ತೆಗಿತೀರಾ? ದೇವರ ದರ್ಶನ ನಿಮ್ಮ ಟೆಂಪಲ್ ಡೋರ್ ಅಂದರೆ ಏನು ಮಾಡಬೇಕು? ಗಮನಿಸ್ತಾನೆ ಹೋಗ್ಬಿಟ್ರೆ ಏನೇನು ಅಪಾರ್ಥಗಳು. ನಾನು ಹೋಗ್ತೀನಿ ಬೆಳಗಿನ ಜಾವ ನೋಡಿದ್ರೆ 2 ಕಿಲೋಮೀಟ್ರು ಕ್ಯೂ. ನಾನು ನಿಮ್ಮ ಥರನೇ ಸಾಕಷ್ಟು ವಿಚಾರ ಮಾಡ್ತಿರ್ತೀನಿ. ದೇವಸ್ಥಾನಕ್ಕೆ ಈ ಬೆಳಗ್ಗೆ ಗಂಡ ಹೆಂಡತಿ ಮುದ್ದಾಡ ಅಂತ ವೇಳೆ ಬಿಟ್ಬಿಟ್ಟು ಇಲ್ಲಿ ಗುದ್ದಾಡೋದಕ್ಕೆ ಯಾಕೆ ಬಂದು ನಿಂತಿದ್ದಾರೆ ಹೇಳ್ಕೊಳ್ತೀನಿ. ಅದು ಒಳ್ಳೆ ಸಮಯ. ಇವಳು ಕೂತ್ಕೊಂಡು ನೆಟ್ಟು ಮಾತಾಡ್ತಿರ್ಬೇಕು. ಅದ್ಬಿಟ್ಟು ಬಾಯ್ ಶನಿದೇವ್ರ ದೇವಸ್ಥಾನ ಈಗಲೇ ಶನಿ ಹೇಗೆ ಶನಿದೇವ್ರ ದೇವಸ್ಥಾನಕ್ಕೆ ಹೋಗೋಣ. ಅವ್ನು ರಾಹು ಕೇಕು ಅದು ಬಡ್ಕೊಳುತ್ತೆ. ಮುಂದ್ಗಡೆ ನಾಯಿ ಬೇರೆ ಬಡ್ಕೊಳುತ್ತೆ. ಅವ್ರು ಬರ್ತಾರೆ. ನಾನು ನೋಡಿದೆ ಬೆಳಗಿನ ಜಾವ ಇಷ್ಟೊತ್ತಿಗೆ ಎಲ್ಲ ಕಡೆಯೂ ಈ ಪಾಟಿ ಜನನ ದೇವಸ್ಥಾನದಲ್ಲಿ. ನಾವು ಎಲ್ಲ ಇಲ್ಲೊಂದು ದೇವಸ್ಥಾನ ಹೇಳ್ಕೊಂಡಿದ್ದಿದ್ರೆ ಪ್ರತಿಗೆ ಕನ್ನಡ ಕವಿತೆ ಒಳಗೆ ಕಡ್ಡಿಯಲ್ಲಿ ಚುಚ್ಚಿ ಬರಗಡೆಗೆ ಬೀಳಿಸಿ ದುಡ್ಡು ಗಿಡ ಮಾಡ್ಕೋಬೋದಿತ್ತು. ಆದರೆ ಆಮೇಲೆ ಸತ್ಯ ಗೊತ್ತಾಯಿತು. ನೀವಾದರೂ ಅಷ್ಟೇ, ರಮಾಕುಮಾರಿಯವರಾದರೂ ಅಷ್ಟೇ, ನಾನಾದರೂ ಅಷ್ಟೇ, ಗಂಗಾವತಿಯವರಾದರೂ ಅಷ್ಟೇ, ನಮ್ಮೆಲ್ಲರ ಹಣೆ ಬರ ನಮಗೆ ನಾಚಿಕೆ ಇಲ್ಲದೆ ನಮ್ಮ ಕೈಯಲ್ಲಿ ಹಿಡ್ಕೊಳ್ತಕ್ಕಂಥದ್ದು ಏಕೈಕ ವಸ್ತು ಒಂದಿದೆ. ಆ ವಸ್ತು ಯಾವುದೂ ಅಲ್ಲ. ಬೆಳಗ್ಗೆ ನಿಂತ ಆ ಸಾಲಿನ ಮೆತ್ತಿಗೆ ಹೋದೆ. ಏನು ದೇವ್ರ ದರ್ಶನಕ್ಕೆ ಅಂದೆ. ಅಯ್ಯೋ ಮುಂಡಾ ಮೋಸ್ತು. ಆ ಪದ ನೋಡಿ, ಅಯ್ಯೋ ಮುಂಡಾ ಮೋಸ್ತು, ಏನು ದೇವ್ರ ದರ್ಶನ. ಮತ್ತೆ ನಿಂತಿದ್ದೀವಿ. ಶುಗರ್. ಓಹೋ, ನಿಮ್ಮ ಮುಚ್ಚೆ ನೀವು ಹಿಡ್ಕೊಂಡ್ಬಂದಿದ್ದೀರಾ ಅಂದೆ. ನಮ್ಮ ವಸ್ತು ಏನಪ್ಪ ಅಂದರೆ ನಮ್ಮ ಕೈಯಲ್ಲಿ ನಮ್ಮ ಮುಚ್ಚೆ ನಾವೇ ಹಿಡ್ಕೊಂಡಿರ್ತೀವಿ. ಪಕ್ಕದವನು ಕೊಡೋಕ್ಕೂ ಭಯ. ಯಾಕೆಂದ್ರೆ ನಿಂದು ಎಷ್ಟಿರುತ್ತೆ? 200. ಅದು ನಮ್ದು 180 ಭದ್ರವಾಗಿ ಹಿಡ್ಕೊಳ್ತಾರೆ. 20 ಜಾಸ್ತಿ ಆಗ್ಬಿಡುತ್ತೆ. ನಮ್ಮ ಜೀವನ ನಮ್ಮ ವಸ್ತುವನ್ನು ನಾವು ಸಂಪಾದಿಸಿ ಹಿಡ್ಕೊಂಡಿರೋದು ಅಂದರೆ ಇಚ್ಛೆಯಿಂದ ಉಚ್ಛೆ ಒಂದೇ, ಮತ್ತು ಯಾವುದೂ ಅಲ್ಲ. ನಾನು ಅವ್ರಿಗೆ ಹೇಳ್ತಾ ಇದ್ದೇನೆ, ಪಕ್ಕದಲ್ಲಿ ಕೂತಿದ್ದವ್ರಿಗೆ. ಅವರೇನೋ ಹೇಳ್ತಾರೆ, ಕಣ್ಣನ ಮಾಮ ಇಚ್ಛೆಯಿಂದ ಮಾತಾಡ್ತಾರೆ ಅಂತ. ನನಗೆ ಉಚ್ಚೆ ಬಿಟ್ಕೊಳ್ಳೋದು ಆಗ್ತಿದೆ. ಅದರಿಂದ ಅದು ಹಿಡ್ಕೊಂಡ್ರೆ ಕೊಡೆ ಅಂದರೆ ನಾವು 200 ಇದೆ, ನಂದು 180. ಅದನ್ನು ತಗೊಂಡೋಗಿ ಕೊಡಬೇಕಾದ್ರೆ ಸಮಾಧಾನ ಕೊಡ್ಬೇಕು ಬೇಡೋ. ನಂದೇ ತಾನೇ ಅದು ಉಚ್ಚೆ. ಅವ್ರಿಗೆ ಗೊತ್ತು ಇವನ್ನೇ. ಅದ್ರ ಮೇಲೆ ಅದಕ್ಕೆ ಹೆಸರು ಬೇರೆ ಇಟ್ಟಿಸ್ತಾನೆ, ಕಸ್ತೂರಿ ಅಂತ. ಅದು ಕಸ್ತೂರಿ ಅಂದರೆ ಅದು ಇಟ್ಕೊಳ್ತಿರ್ತಾನೆ, ಕಸ್ತೂರಿ ಅಂತ. ಅವರು ಹೇಳ್ತಾರೆ ಕಸ್ತೂರಿ ಯಾವ್ದ್ರಿ ಅಂತ. ಒಂದು ಜೀವನ ಮಾಡುವಂಥ ಜನ ನಾವು. ನಮ್ಮ ಜೀವನದಲ್ಲಿ ನಮ್ಮ ಹತ್ರನೇ ಹಾಸ್ಯ ಇದೆ. ಅದು ಗುಪ್ತವಾಗಿರಬಾರ್ದು, ಮುಕ್ತವಾಗಬೇಕು. ಬೀಚಿಯವರೊಂದು ಮಾತು ಹೇಳಿದರು. ಇದ್ದಾರೆ ಬೀಚಿಯವರೊಂದು ಮಾತು ಹೇಳಿದರು, ಪ್ರತಿಯೊಬ್ಬ ವ್ಯಕ್ತಿಯು ಪ್ರತಿಯೊಂದು ಮಗುವೂ ನಗ್ತಾರೆ, ಆದರೆ ಹಂಚ್ಕೊಳ್ಳಲ್ಲ ಅಂತ. ಯಾವುದು? ಎದ್ದ ತಕ್ಷಣ ಬಚ್ಚಲ ಮನೆಯಲ್ಲಿ ಹಲ್ಲು ಬಿಡ್ತಾನೆ. ಅದೇ ಹಲ್ಲನ್ನು ಹಜಾರದಲ್ಲೂ ಸ್ವಲ್ಪ ಬಿಟ್ಟರೆ ಮನೆಯೆಲ್ಲ ನಂದನವನವಾಗಿರುತ್ತೆ. ಅಷ್ಟೇ. ಆ ಹೆಂಡತಿ ಹತ್ರ ಒಂದು ಕಾಫಿ ಕೇಳಬೇಕಾದ್ರೆ ಸ್ವಲ್ಪ ಸಮಾಧಾನ ಇರಬೇಕು. ಹೌದಾ? ಕೊಡೇ ಅಂತ ಕೈಬೇಡ. ಕೊಡೇ ಕೊಟ್ಟರೆ ಒಳಗೆ ತಗೊಳ್ತಾನ. ಕೊಡೇ ಕೊಡ್ತೀನಿ ರೀ, ಅದು ಬಿಸಿ ಆಗಬೇಕ ಬೇಡವಾ ಅಂತ. ಏನು ಗುಣ ಮತ್ತು ಬಿಸಿ ಆಗೋದು? ನಿನ್ನ ಮಾತೇ ಬಿಸಿ ಆಗಿದೆ. ಕೊಡ್ತೀನಿ ರೀ ಅಂದರೆ ಅವ್ನು ಕಾಫಿಗೆ ಇಟ್ಟ ತಕ್ಷಣ 1 ನಿಮಿಷ ನಿಂತ್ಕೋಬೇಕು ಬಿಡ. ಅಷ್ಟೊಳಗೆ ನಿಮ್ಗೆ ಅವಸರ ಮಾಡಿ ಹತ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ, ಲಕ್ಷ್ಮೀ ಹೆಬ್ಬಾಳ್ಕರ್ದು ಏನಾಯಿತೋ ಏನೋ, DK ಏನಾಯಿತೋ ಏನೋ, ಸಿದ್ದರಾಮಯ್ಯ ಅವ್ರದ್ದು ಏನಾಯಿತೋ ಏನೋ, ಯತ್ನಾಳ್ ಬೇರೆ ಅವ್ರದ್ದು ಏನಾಯಿತೋ ಏನೋ, ವಿಜಯೇಂದ್ರ ಬೇರೆ, ಯಡಿಯೂರಪ್ಪಂದು ಏನಾಯಿತೋ ಏನೋ, ನಾನಾ ಥರ ಹಿಡ್ಕೊಂಡು ಓಡ್ತಾರೆ. ಮೇಲೆ ನಿಂತ್ಕೊಂಡಿದ್ದ ಹುಡುಗ ನೋಡಿದ್ಲು. ಕಾಫಿ ತೊಗೊಂಡು ಬಾ ಅಂತ ಇಷ್ಟೆಲ್ಲ ಜಬರ್ದಸ್ತ್ ಮಾಡಿದವನು ಪ್ರಾರಬ್ಧ ಬಡ್ಡಿ ಮಗ ಮೇಲೆ ಹತ್ಯಾನೆ. ಗಂಡನು ಏನಾದ್ರು ಮಾಡಬೇಕು, ಇನ್ನೇನು ಮಾಡೋದು, ಹಣೆ ಬರ. ಕಾಫಿ ತೊಗೊಂಡೋಗ್ಬೇಕು ಅಂತ ಕಾಫಿ ತೊಗೊಂಡು ಬರ್ತಾಳೆ. ಕಾಫಿ ತೊಗೊಂಡು ಬಂದರೆ ಇವನು ಪತ್ರಿಕೆಲ್ಲ ಇಟ್ಬಿಟ್ಟ. ಹುಡುಗ ಆಶ್ಚರ್ಯ ಆಗ್ಬಿಡ್ತು. ಕೆಳಗಿದ್ದ ತಲೆ ಸರಿ ಇತ್ತು, ಮಾಡಿ ಅದು ಕೂಡ ಯಾಕೆ ತಲೆ ಕೆಟ್ಟಿದೆ. ಅವನು ರೀ ಅಂದಕ್ಕೆ ಕೊಡಿ ಇಲ್ಲ ಏನು ಮಾಡ್ತಿದ್ದೀರಾ? ಏನಾದ್ರ ಎದುರು ಮನೆ ಅದು ಕಾಂಪ್ಲೆಕ್ಸ್ ಇದೆಯಲ್ಲ, ಅವ್ರು ಯಾರೋ ಒಂದು ಪರಿಚಯದವ್ರು ಕಾಣುತ್ತೆ. ಅವ್ರು ಹೀಗಂತ ಇದ್ರು, ನಾನು ಹೀಗಂತ ಮುಂಡ ಅಂತ ಅವ್ರ ಮನೆ ಕೆಲಸದವಳು ಗಾಡಿ ಓಡಿಸ್ತಾ ಇದ್ದಾಳೆ. ಪರಿಚಯಸ್ಥರು ಹುಣಸೆಕಾಯಿ ಕಟ್ಟೆ, ಅವಳು ಗಾಡಿ ಓಡಿಸ್ತಾ ಇದ್ದಾಳೆ. ಇವನು ಕೈಯಿಂದ ಅಂತ ಇದ್ದಾರೆ. ಕಾಫಿ ಆರೇ ಹೋಯ್ತು, ಸಂತೋಷ ಹೋಯ್ತು.
ಗಂಡ ಹೆಂಡತಿ ಮುಂದೆ ಅಭಿಮಾನ ಶುರುವಾಯಿತು. ಗೊತ್ತು ನೀವು ಯಾಕೆ ಕನ್ನಡ ಬರ್ತೀವಿ ಈಗ ಅರ್ಥ ಆಯಿತು ಅಂತ. ಅಲ್ಲಿಂದ ಮತ್ತೆ ಶುರುವಾಯಿತು. ಬೀಚ್ ಹತ್ರ ಬರ್ತಾನೆ. ಸಾರ್ ಅಂತ ಏನಯ್ಯ, ಈ ಹೆಣ್ಮಕ್ಳು ನೀನು ಹೆಣ್ಮಕ್ಳು ನಿಂದ ನಾನು ಸ್ವಲ್ಪ ಉತ್ಸಾಹವಾಗಿ ಕೂತೆ, ಏನು ಗಂಡು ಮಕ್ಕಳು ಅಂದರೆ ಎದ್ದೋಗ್ಬಿಟ್ಟಿದ್ದೇನೆ ನೋಡಿ, ಎಲ್ಲ ಒಂದು ಹಾಸ್ಯ. ಇನ್ನೇನಿಲ್ಲ ಸರ್, ಅವ್ರಿಗೆ ಈ ಮೈಗೆಲ್ಲ ಅಂಟ್ಕೊಂಡು ಈ ಕಮೀಜ್ ಹಾಕೊಂಡು ಬರ್ತಾರಲ್ಲ, ನನಗೆ ಸ್ವಲ್ಪನೂ ಹಿಡಿಸಲ್ಲ ಸರ್. ನಿಮ್ಗೆ ಹಿಡಿಸತ್ತಾ ಸರ್? ನನಗೂ ನಿನಗೆ ಯಾಕೆ ಹಿಡಿಸ್ಬೇಕು, ಅವಳಿಗೆ ಹಿಡಿಸಿದ್ರೆ ಸಾಕು. ನೋಟ ಪರಣಿಚ್ಚೆ, ಹೌದಾ, ಊಟ ನನ್ನಿಚ್ಛೆ ಅಂತ. ನನ್ನ ಹುಡುಗೆ ತೊಡಗೆ ನನಗಿರ್ಬೇಕು. ಅದ್ರ ಜೊತೆಗೆ ಈ ಮುದುಕರು ಏನು ಕಡಿಮೆ ಇಲ್ಲ, ಹೆಚ್ಚು ಅಪಹಾಸ್ಯಕ್ಕೆ ಒಳಪಡಿಸೋರು ಮುದುಕರೇ. ಒಬ್ಬ ಅಧ್ಯಾತ್ಮ ಪ್ರವಚನ ಮಾಡಿಬಿಟ್ಟ, ಏನು ಚೆನ್ನಾಗಿ ಮಾಡ್ದ ಅಂದರೆ, ಕಾಲೇಜಿನ ಮಕ್ಕಳು ಬಂದಿದ್ದೀರಾ ನೀವು, ದಾನ ಧರ್ಮ ಅಂದರೆ ಏನು ಅಂದ್ಕೊಂಡಿದ್ದೀರಿ, ಬೇರೆ ಏನೂ ಇಲ್ಲ, ದುಡ್ಡಲ್ಲ. ಒಬ್ಬ ವಯಸ್ಸಾದವರು ಯಾರಾದರೂ ಪ್ರವಚನ ಕೇಳಿದ ಮೇಲೆ ಅಕಸ್ಮಾತ್ ರಸ್ತೆ ದಾಟಬೇಕಾದ್ರೆ ಅವ್ರು ತಾಪತ್ರಯ ಪಡ್ತಾ ಇದ್ರೆ ನೀವು ಅವ್ರ ಕೈ ಹಿಡ್ಕೊಂಡು ರಸ್ತೆ ದಾಟಿಸಿದ್ರು ಅದು ಧರ್ಮನೇ. ಆ ಹುಡುಗಿ ತಲೆಯೊಳಗೆ ನೆಟ್ಟಿಟ್ಕೊಂತು, ಮುದುಕ ಮುಗಿದ ಮೇಲೆ ನಿಂತ, ಆ ಕಡೆ ನೋಡ್ತೀನಿ ಯಾರೂ ಇಲ್ಲ, ಕೈ ಕಾಲು ನಡುಗ್ತಾ ಇದೆ, ರಸ್ತೆ ದಾಟಬೇಕು. ಹುಡುಗಿ ದಾಟಿಸಿದ್ಲು, ಅದನ್ನು ಚುಟ್ಕ ಮಾಡಿ ಅಲ್ಲದ ಮುದುಕ ಮೈಯೆಲ್ಲ ನಡುಕ ಅಧ್ಯಾತ್ಮ ಪ್ರವಚನ ಕೇಳಿದ ಬಳಿಕ ರಸ್ತೆ ದಾಟುವ ತವಕ. ಹುಡುಗಿಯೊಬ್ಬಳು ರಸ್ತೆ ದಾಟಿಸಿದ ಬಳಿಕ ಅವನಿಗೆ ನಿಲ್ಲಲೇ ಇಲ್ಲ ನಡುಕ. ಹುಡುಗಿ ಮೆಲ್ಲಗೆ ಕೇಳಿದಳಂತೆ, ಹುಡುಗಿ ಮೆಲ್ಲಗೆ ಕೇಳಿದಂತೆ, ಅವಳು ಎಷ್ಟು ಗಂಭೀರವಾಗಿ ಕೇಳ್ತಾಳೆ ನೋಡಿ. ಹುಡುಗಿ ಮೆಲ್ಲಗೆ ಕೇಳಿದಳಂತೆ, ತಾತ ರಸ್ತೆ ದಾಟಿದರು ಏಕೆ ಇನ್ನು ನಿನಗೆ ನಡುಕ? ಅಮ್ಮಣ್ಣಿ ಅಮ್ಮಣ್ಣಿ ನೀ ಕೈ ಹಿಡಿದೊಡನೆ ನನಗೂ ಕೊಂಚ ಪುಲಕ ಪುಲಕ ಪುಲಕ. ಅಧ್ಯಾತ್ಮ ಎಗರ್ ಬಿದ್ದೋಯ್ತು, ಅವ್ನು ಬಡ್ಕೊಂಡಿದ್ದೆ ಒಂದು ತಿಂಗಳ ಕಾಲ. ಸಣ್ಣ ಶಬ್ದ ಎಷ್ಟು ಸೊಗಸಾದ ಹಾಸ್ಯಗಳನ್ನು ನಮಗೆ ಉಂಟು ಮಾಡುತ್ತೆ ನೋಡಿ. ಒಬ್ಬ ಹುಡುಗ ಪ್ರಶ್ನೆ ಹಾಕ್ತಾನೆ, ಮಾಸ್ಟರ್ ಸೇತುರಾಮ ಅವ್ರದ್ದೀವಿ, ಎಷ್ಟು ಚೆನ್ನಾಗಿ ಹಾಕ್ತಾನೆ ಅಂತ ಹೇಳಿದ್ರೆ, ಸರ್ ವಿದ್ಯುತ್ ಸ್ಪರ್ಶಕ್ಕೂ ಹುಡುಗಿಯರ ಪ್ರೇಮ ಸ್ಪರ್ಶಕ್ಕೂ ಏನು ವ್ಯತ್ಯಾಸ ಸರ್? ಎವರ್ ಲಾಂಗ್, ಎವರ್ ಗ್ರೀನ್, ಎವರ್ ಶೈ. ಆ ಕನ್ನಡ ಪದ ನೋಡಿ ಹಿಂಗೆ ಹೇಳ್ತಾರೆ. ಬೀಚಿದ ಹಿಂಗೆ ಪ್ರತಿ ಕಾಲಕ್ಕೂ ಸೇರುತ್ತೋ ಹಾಗೆ ಇದು ಸಂಬಂಧಪಡುತ್ತೆ. ಏನಂತ ಸರ್, ವಿದ್ಯುತ್ ಸ್ಪರ್ಶಕ್ಕೂ ಹುಡುಗಿಯರ ಪ್ರೇಮ ಸ್ಪರ್ಶಕ್ಕೂ ಏನು ವ್ಯತ್ಯಾಸ ಸಾರ್? ಅದು ಮೇಷ್ಟ್ರೆ ಮಾಡಿದ ಕೆಲಸ. ಇಫ್ ಯು ವಾಟ್ ಎನಿ ಡೌಟ್ ಯು ಕ್ಯಾನ್ ಆಸ್ಕ್. ಹಾಗೆ ಕೂತ್ಕೊಂಡು ಮುಂದುವರಿಬೇಡಿ, ಗೊತ್ತಾಯ್ತಾ? ನಿಸ್ಸಂಕೋಚವಾಗಿ ಕೇಳಿ ಬಿಟ್ರು, ಅವ್ರು ಕೇಳಬೇಕ. ಕಂಬೈನ್ಡ್ ಸ್ಟಡಿ ಅಂತೀವಲ್ಲ ಸರ್, ಹುಡುಗಿಯರ ಸ್ಪರ್ಶಕ್ಕೂ ವಿದ್ಯುತ್ ಸ್ಪರ್ಶಕ್ಕೂ ಏನು ವ್ಯತ್ಯಾಸ ಸರ್? ನೋಡಿ ಅವ್ರು ಕೊಟ್ಟರು ಉತ್ತರ, ಲೇ ಒಂದು ಮುಟ್ಟಿದರೆ ಶವ, ಮತ್ತೊಂದು ಮುಟ್ಟಿದರೆ ವಶ. ಒಂದು ಮುಟ್ಟಿದರೆ ಶವ, ಮತ್ತೊಂದು ಮುಟ್ಟಿದರೆ ವಶ. ಇನ್ನೊಬ್ಬ ಹುಡುಗ ನಿಂತ್ಕೊಂಡ, ಅವನೊಂದು ಮಾತು ಕೇಳಿದ, ನಮ್ಮ ಶಾಲಾ ಕಾಲೇಜಿನಲ್ಲಿ ಹುಡುಗ ಹುಡುಗಿಯರನ್ನೆಲ್ಲ ಅಧ್ಯಯನ ಪ್ರವಾಸಕ್ಕೆಂದು ಪ್ರಿನ್ಸಿಪಾಲರು ಹಾಗೂ ಪ್ರೊಫೆಸರ್ಗಳು ಹುಡುಗ ಹುಡುಗಿಯರನ್ನೆಲ್ಲ ಗೋವಾ ತೀರಕ್ಕೆ ಕರೆದೊಯ್ಯುತ್ತಾರೆ. ಏಕೆ ಸಾರ್ ಅಂದ. ಮಾಸ್ಟ್ರು ತೀರದ ಆಸೆ. ಎವರ್ ಲಾಂಗ್, ಎವರ್ ಗ್ರೀನ್, ಎವರ್ ಶೈನ್. ಯಾವತ್ತೂ ಉಳಿತಕ್ಕಂಥ ಹಾಸ್ಯಗಳು. ಈಗ ನಾವು ಓದ್ತಕ್ಕಂಥ ಕವಿತೆಗಳ ಅಕ್ಷರಕ್ಕೆ ಮುಗಿದೋಯ್ತು, ಮತ್ತೆ ನಾವೇ ನೆನಪಿಸ್ಕೊಳ್ಬೇಕು ಏನಾಗಿರ್ಬೇಕು ಅಂತ. ಡುಂಡಿರಾಜ ಪ್ರಸಂಗನೇ ತಗೊಳ್ಳಿ, ಅವ್ರು ಶೃಂಗೇರಿ ಒಳಗೆ ಒಂದು ಕಾರ್ಯಕ್ರಮ, ಹುಡುಗನಿಗೆ ಬಹುಮಾನ ಬಂದಿದೆ. ಚುಟುಕುವಿನಲ್ಲಿ ಅವನಿಗೆ ಪ್ರಶಸ್ತಿ ಅಂತ. ತಂದೆ ತಾಯಿಗಳು ಬಂದಿದ್ದಾರೆ, ನಿಮ್ಮ ಥರ ಜನ ಕಿಕ್ಕಿರಿದು ತುಂಬಿದ್ದಾರೆ, ಏನು ಚಪ್ಪಾಳೆಯೋ ಚಪ್ಪಾಳೆ. ನಮ್ಮ ಶಾಲೆಯ ಹುಡುಗ ಈಗಾಗಲೇ ತನ್ನ ಪ್ರತಿಭೆಯನ್ನು ಹೊರಸೂಸಿದ್ದಾನೆ. ಪ್ರತಿಭೆಯೊಂದಿರಬೇಕು, ವ್ಯುತ್ಪನ್ನ ಮತಿ ಬೇಕು, ಅಭ್ಯಾಸ ಗುರು ಸೇವೆ ಬೇಕು, ಈ ಹಳೆ ಪಟ್ಟಿಗೆ ಇನ್ನೊಂದು ಸೇರಿಸಬೇಕು, ಕೊಂಚ ಜಾಹೀರಾತು ಬೇಕು. ಪರಮೇಶ್ವರ ಭಟ್ರದರು ಆ ಪದ್ಯವನ್ನೆಲ್ಲ ಹೇಳಿ ನಮ್ಮ ಹುಡುಗ ಶೃಂಗೇರಿಯ ಶಾರದಾಂಬಿಯ ವರಪುತ್ರ ನೆನೆಸಿದ್ದಾನೆ. ಹಾಗೆ ನಿಂತ ಕನ್ನಡ ಮಾಸ್ತು ಒದರಿದ್ದು. ಆ ಹುಡುಗ ಬಂದ, ಡುಂಡಿರಾಜರ ಅಧ್ಯಕ್ಷತೆ, ಬಹುಮಾನ ಕೊಟ್ಟರು. ನಮ್ಮ ಚುಟಕ ಬ್ರಹ್ಮ ಡುಂಡಿರಾಜರವರಿಂದ ಈಗ ಪ್ರಶಸ್ತಿ ಸ್ವೀಕರಿಸುತ್ತಾನೆ. ಏನೆಲ್ಲ ಚಪ್ಪಾಳೆ ತಟ್ಟಿದ್ರು. ಆದರೆ ಕವಿ ಎಚ್ಚರ ಇದ್ರೆ ಏನು ಮಾಡ್ತಾನೆ ಹೇಳಿ, ಮೆಟ್ಟೆ ಅವನ್ನ ನಿಲ್ಲಿಸ್ಕೊಂಡು ಅವನು ಓಡ್ತಾನೆ. ನಿಂತ್ಕೊಳ್ಳೋ, ಒಂದು ಫೋಟೋ ತೆಗ್ಸೋಣ, ನಿಂತ್ಕೊಳ್ಳೋ ಅಂದ್ಬಿಟ್ಟು ಮೆಟ್ಟಿಗೆ ಅವನ್ನ ಕರೆದು,
ಏನು ಚುಟುಕ ಬರ್ದಿದ್ದೀಯಪ್ಪ ಅದು ಅವ್ನು ತೋರಿಸಿದ್ಮೇಲೆ ಅವ್ರು ಹೇಳಿದ್ರು, ಪರವಾಗಿಲ್ಲ ಬಿಡು, ಚುಟುಕ ನಂದು, ಬಹುಮಾನ ನಿಂದು ಅಂದರು. ಮರ್ಯಾದೆಯಿಂದ ಎಚ್ಚರಿಸೋದು ಒಂದು ಕ್ರಮ ಅಲ್ವಾ? ಚುಟುಕ ನಂದು, ಬಹುಮಾನ ನಿಂದು. ಆ ಮೇಷ್ಟು ಹಣೆ ಚಚ್ಕೊಳ್ತಾರೆ. ಅದಕ್ಕೆ ಚನ್ನವೇದ ಕಣಿವೆಯ ಬರೆದ ಕವಿತೆಗೆ ದುಂಡಿ ಒಂದು ಬರೆದು, ಕವಿ ಆಡುವ ಮಾತುಗಳೆಲ್ಲ ನಂಬಬೇಕೆಂದೇನಿಲ್ಲ, ಕವಿಯ ಮಾತುಗಳನ್ನೆಲ್ಲ ನೀವು ನಂಬಬೇಕೆಂದೇನಿಲ್ಲ. ಹಸಿರ ಹುಲ್ಲು ಮಕ್ಕಮಲ್ಲು ಎಂದಾಗ ನಿಮ್ಮ ಕುಂಡೆಗೆ ಇರುವೆ ಕಚ್ಚಿದರೆ ಅದು ಕವಿಯ ತಪ್ಪಲ್ಲ. ಕೂತ್ಕೊಳ್ಬೇಕಾದ್ರೆ ನೋಡಿ ಕೂತ್ಕೊಳ್ಬೇಕು, ಹೌದಾ? ಒಂದು ಮಾತುಗಳಲ್ಲಿ ಕಚಗುಡಿ ಅಂತ ಕರೀತಾರೆ ಕನ್ನಡದಲ್ಲಿ, ಕಚಗುಡಿ ಅಂತ.